ಕುಡ್ದೆ ಮೇಡಮ್. ಏನೇನು ಮಾಡ್ತೀರಾ ಮೇಡಮ್ ಬೆಳಗಿನ ತಿಂಡಿಗೆ? ಬೆಳಗ್ಗೆ ತಿಂಡಿ ಚಿತ್ರಾನ್ನ, ಅನ್ನ ಸಾರು, ಮುದ್ದೆ ಊಟ. ಮುದ್ದೆ ಊಟ ಮಾಡ್ಬಿಡ್ತೀರಾ? 10 ಗಂಟೆಗೆ ಆಗಲೇ ಮುದ್ದೆ ಊಟ ರೆಡಿ ಆಗಿದೆ. ಏನು ರೇಟ್ ಮೇಡಮ್ ಮುದ್ದೆ ಊಟಕ್ಕೆ? 60 ರೂಪಾಯಿ. 60. ಏನೇನು ಕೊಡ್ತೀರಾ? ಒಂದು ಮುದ್ದೆ, ಹಾಫ್ ರೈಸು, ಒಂದು ಬೋಂಡ, ನೀರು ಮಾಡಿ. ಹಾಂ ಮೇಡಮ್ ಎಷ್ಟು ವರ್ಷ ವ್ಯಾಪಾರ ಮಾಡ್ತಿದ್ರು? 36 37. ಇಲ್ಲಿಗೆ ಬಂದೆ 35 ಹೌದು. ನಾನು ಮದುವೆ ಆಗಿ ಬಂದು 20. 35-36 ವರ್ಷದಿಂದ ಹಳೆ ಹೋಟ್ಲಿದು ಮುದ್ದೆ ರೆಡಿ ಇದೆಯಲ್ಲ ಅದು ಹೇಳಿ. ಏನು ಊಟ ಮಾಡ್ತಾ ಇದ್ದೀವಿ. ಹೆಂಗೋ ಬೆಳಗ್ಗೆ ಹೊತ್ತೆ ಮುದ್ದೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಲ್ವಾ? ಅದೇ ಜನ ತಿಂತಾರೆ ಯಾಕಂದ್ರೆ ತಿಂತಾರೆ. ಹಪ್ಪಳನೂ ಕೊಡ್ತೀರಾ? ಆಯ್ತು. ಸ್ನೇಹಿತರೆ, ಅಕ್ಕಿರಾಂಪುರದಲ್ಲಿ ವಾರ ಒಂದು ಹೋಟ್ಲು, ವಿಶೇಷವಾದ ಹೋಟ್ಲು, ಮುದ್ದೆ ಊಟ ದೊರೆಯುತ್ತೆ. ದಯಮಾಡಿ 60 ರೂಪಾಯಿ ಒಂದು ಊಟಕ್ಕೆ. ಬೆಳಗಿನ 10 ಗಂಟೆ ಜಾಗಕ್ಕೆ ಮುದ್ದೆ ಸಿಗುತ್ತೆ. ದಯಮಾಡಿ ಬಂದಾಗ ಈ ಕಡೆ ಬನ್ನಿ. ಶನಿವಾರ ಅಕ್ಕಿರಾಂಪುರ ಸಂತೆ ಒಳಗಡೆ ಒಂದು ಹೋಟೆಲ್ಲು, ಮುದ್ದೆ ಹೋಟೆಲ್ಲು. 60 ರೂಪಾಯಿ ಒಂದು ಊಟಕ್ಕೆ. 10 ಗಂಟೆಗೆ ಮುದ್ದೆ ಊಟ ಇರುತ್ತೆ. ಸುಮಾರು 35 ವರ್ಷಗಳಿಂದ ಈ ಹೋಟ್ಲು ನಡೆಸ್ತಿದ್ದಾರೆ. ಆಯ್ತಾ ಊಟ? ಪರವಾಗಿಲ್ಲ, ಮುದ್ದೆ ಊಟ ನೋಡಿ. ವೀಕ್ಷಕರೇ, ಒಂದು ವಿಶೇಷವಾದ ಹೋಟ್ಲು, ಮುದ್ದೆ ಊಟ ಹೋಟ್ಲು, ಅಕ್ಕಿರಾಂಪುರ ಸಂತೆಯಲ್ಲಿ ಪ್ರತಿ ಶನಿವಾರ. ಈ ಕಡೆ ಬಂದಾಗ ಭೇಟಿ ಕೊಡಿ. 10 ಗಂಟೆಗೆ ಮುದ್ದೆ ಕೊಡ್ತಾರಲ್ಲ ಅಲ್ವಾ? ಅಲ್ಲ ಹೇಳಿದ್ದು, ಈಗ ನಮ್ಮನೇಲಿ ಮುದ್ದೆ ಕುಡಿದ್ರೆ ಕೊಡ್ತಾರಾ ಅಲ್ವಾ? ನಮ್ದು ತುಮಕೂರು. ಮಧ್ಯಾಹ್ನ ಊಟ ಸಿಗ್ತಾರಲ್ವಾ? ಹಂಗಾಗಿ ಮಧ್ಯಾಹ್ನ ಊಟ ಮುದ್ದೆ ಮಾಡ್ತಾರೆ. ಈಗ 10 ಗಂಟೆಗೆ ಮುದ್ದೆ ಅಂದ್ರೆ ಹಾಕೊಳ್ಳಿ. ತಿಂಡಿ ಮಾಡೋದಕ್ಕಿಂತ ಊಟನೇ ಮಾಡ್ಬೋದು. ವೀಕ್ಷಕರೇ, ಮುದ್ದೆ ಊಟ ಹೋಟ್ಲು ಪ್ರತಿ ಶನಿವಾರ. ಈ ಕಡೆ ಬಂದಾಗ ಭೇಟಿ ಕೊಡಿ. ತಿಂಡಿ ಕೂಡ ಮಾಡ್ತಾರೆ. ಸಂತೆ ಜೋರಾಗಿದೆ ಈ ವಾರ ಅಲ್ವಾ ಸರ್? ನಾಳೆ ವಾರ ನಿಂಗೆ ಇರ್ತೈತೆ ಅದಲ್ವಾ? ಶ್ರಾವಣಕ್ಕೆ ಹಿಂಗಿರಲ್ಲ ಅಲ್ವಾ? ಸಂತೆ ಇರ್ತೈತೆ ಅಷ್ಟೇ. ಇನ್ನೊಂದು ವಾರ ಅಲ್ವಾ? ವಾರ ಅಲ್ಲಿ ಹೋಗಣ್ಯ ಟೀ ಅಂತ ಕೊಡಮ್ಮ.